ಸೊ ಈಗ ಬೀಚ್ ಮುಂದೆ ಇದೀವಾ, ಕಾಣಿಸ್ತಾ ಇದೆಯಾ ಬೀಚು? ಓಕೆ, ಬೀಚ್ ಮುಂದೆ ಈಗ ನಾವು ಇಲ್ಲಿ ಗಾಡಿಯನ್ನು ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿ ಕೂತು ನೋಡಿ ಎಷ್ಟು ಸಗದಾಗಿದೆ. ಇದು ಸಮೋಸ, ಇದು ಬಟಾಟ ವಡ ಥರ, ಮತ್ತು ಇದು ಎಲೆಗಟ್ಟಿ, ಇದು ಪಲಾವು, ಮತ್ತು ಇದು ಹೆಸ್ರೇನು ಪಾಪು? ಮೂಡೆ. ಇದು ಮೂಡೆನದು. ಓಕೆ, ಅಂದರೆ ಅವರು ಬಾಳೆ ಎಲೆಯಲ್ಲಿ ಒಳಗಡೆ ಇಡ್ಲಿ ಬಾಟ ಬರುತ್ತಲ್ಲ ಆ ಥರ ಹಾಕಿ ಮಾಡಿರೋ ಥರದ್ದದು. ಇದು ಪಲಾವ್ ಬಂದು ನನ್ನ ಫೇವ್ರೇಟು. ಅವ್ರದ್ದು ಸಮೋಸನೂ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದು ಸ್ವೀಟ್ ಐಟಮ್ ಆ್ಯಕ್ಚುಲಿ. ಇದು ನಾವು ಕೊನೆಯಲ್ಲಿ ಡೆಸರ್ಟ್ ಥರ ತಿಂತೀವಿ. ಮತ್ತು ಇದಕ್ಕೆ ಇಲ್ಲಿ ಕಾಂಬಿನೇಷನು ಚಟ್ನಿ ಕೊಟ್ಟಿದ್ದಾರೆ, ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಇದು ದಾಲ್ ಥರ ಕೊಟ್ಟಿದ್ದಾರೆ, ಇದು ದಾಲ್ ತೋವೆ ಥರ ಕೊಟ್ಟಿದ್ದಾರೆ. ಸೊ ಇದು ಯೂಶ್ವಲಿ ನಾವು ಈ ಥರ ಇಟ್ಕೊಂಡು ಹಿಂಗೆ ಬೀಚ್ನ ಫೀಲ್ ಮಾಡ್ತಾ ನಾವು ತಿಂಡಿ ತಿನ್ನೋಕ್ಕೆ ತುಂಬ ಇಷ್ಟಪಡ್ತೀವಿ. ಯಾಕೆ ಅಂದರೆ ಬೀಚ್ ನಮಗೆ ತುಂಬ 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 ಇಷ್ಟ. ಸೊ ಅದು ಬಿಟ್ಟರೆ ನಮಗೆ ಮೌಂಟೇನ್ ರೇಂಜಸ್ಸು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಈ ಥೈಲ್ಯಾಂಡಲ್ಲಿ ಮೌಂಟೇನ್ ರೇಂಜಸ್ ಹತ್ರ ಇರೋ ಕೆಫೆಗಳಿಗೆ ಹೋಗಿ ಅಲ್ಲಿ ಯಾವಾಗಲೂ ಕಾಫಿ ತೊಗೊಳ್ಳೋದು ಅದೆಲ್ಲ ಮಾಡ್ತಾಯಿದ್ವಿ. ಸೊ ಇವಾಗ ಇಷ್ಟು ಒಳ್ಳೆ ಒಂದು ಫುಡ್ನ ಈ ಬೀಚ್ ಮುಂದೆ ತಿನ್ನೋದಷ್ಟೇ ಈಗ ನಮ್ಮ ಕೆಲಸ. ಲೆಟ್ಸ್ ಅಟ್ಯಾಕ್. ಸೊ ತಿಂಡಿ ಆಯಿತು. ಆವಾಗಲೇ ಇದ್ದಿದ್ದು ಡ್ಯಾಶ್ಬೋರ್ಡ್ ನೋಡಿ, ಇವಾಗ ಏನೂ ಇಲ್ಲ. ಸೊ ಖಾಲಿ ಏನೋ ಮಾಡಿದ್ದಾಯಿತು. ಈಗ ಕವರ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಸೊ ಯಾವತ್ತೂ ಇಲ್ಲಿ ಬಂದು ತಿಂದು ಕವರ್ಸ್ನ ಯಾವುದೂ ನಾವು ಇಲ್ಲಿ ಬಿಸಾಕಲ್ಲ. ಕಾರಲ್ಲೇ ಇಟ್ಕೊಂಡು ಹೋಗ್ಬಿಟ್ಟು ರೂಮ್ ಹತ್ರ ನಾವಿಲ್ಲಿ ರೂಮ್ ಮಾಡಿದ್ದೀವಲ್ಲ, ಅಲ್ಲಿ ನಾವು ಆ್ಯಕ್ಚುಲಿ ಡಸ್ಟ್ಬಿನ್ ಹತ್ರ ಆ್ಯಕ್ಚುಲಿ ಹಾಕ್ತೀವಿ. ದಯವಿಟ್ಟು ಇದು ನಮ್ಮ ಬೀಚ್ಗಳು, ನಾವೇ ನೀಟಾಗಿ ಇಟ್ಕೋಬೇಕು. ಸೊ ಯಾಕಂದರೆ ಇದು ಪ್ರಕೃತಿನ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ಸೊ ಹಾಗಾಗಿ ಈಗ ತಿಂಡಿ ಮುಗ್ದಿದೆ. ನಮ್ಮದು ಇನ್ನೊಂದು ಅಡ್ಡ ಇದೆ ಕಾಫಿಗೆ, ಅಲ್ಲಿಗೆ ಹೋಗೋಣ ನಡೀರಿ. ಚಲೋ ಪಪ್ಪು, ಲೆಟ್ಸ್ ಗೋ. ಎಸ್, ಲೆಟ್ಸ್ ಗೋ. ಅವ್ರದ್ದು ಫೇವ್ರೇಟ್ ಎಲೆಗಟ್ಟಿ ತಿಂದು ಫುಲ್ ಖುಷಿಯಾಗಿ ರೆಡಿಯಾಗಿದ್ದಾರೆ. ಸೊ ಇವಾಗ ವಿ ಜಸ್ಟ್ ಹ್ಯಾವ್ ಟು ಟ್ರಾವೆಲ್ ಅಷ್ಟೇ. ಇದು ನಮ್ಮ ಫೇವ್ರೆಟ್ ಬೀಚು, ನನ್ನ ಅಚ್ಚುಮೆಚ್ಚಿನ ಫೇವ್ರೆಟ್ ಬೀಚ್ ಇದೆ. ಆ್ಯಕ್ಚುಲಿ ನಾವು ಬೀಚಿಗೆ ಸೂಟಬಲ್ ಡ್ರೆಸ್ ಹಾಕ್ಕೊಂಡು ಬಂದಿಲ್ದಿರೋದ್ರಿಂದ ಆ್ಯಕ್ಚುಲಿ ನಾವು ಬೀಚ್ ಹತ್ರ ಇಳಿಲಿಲ್ಲ. ಯಾಕೆ ಇಲ್ಲಿ ಬಂದಿದ್ದಿನೇ ಇಳಿಬೇಕನ್ನೋ ಕಂಪಲ್ಷನ್ ಇಲ್ಲ. ಯಾಕಂದರೆ ನಾವು ಇರೋಷ್ಟು ದಿನ ನಾವು ಬಂದೇ ಬರ್ತೀವಿ, ಅದೊಂದು ಕಾನ್ಫಿಡೆನ್ಸ್ ಅಷ್ಟೇ. ಸೊ ಹಾಗಾಗಿ ವಿ ಆರ್ ಜಸ್ಟ್ ಗೋಯಿಂಗ್. ಸೊ ಇನ್ನೂ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಈಗ ಹಾಕೋಬೇಕು. ಸೊ ಇದು ಬೀಚ್ ರೋಡ್ ಆ್ಯಕ್ಚುಲಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ, ಶಾಂತವಾಗಿದೆ, ಪಕ್ಕದಲ್ಲೇ ಬೀಚು. ಸೊ ಈ ಥರ ಡ್ರೈವ್ ನಂಗೆ ತುಂಬ ಇಷ್ಟ ಆಗುತ್ತೆ. ಬೀಚಿಗೆ ಪ್ಯಾರಲಲ್ ಆಗಿ ಏನು ರೋಡ್ ಇರುತ್ತಲ್ಲ, ಆ ರೋಡು ಅಲ್ಲಿ ನಾವು ಈ ಥರ ಹಿಂಗೆ ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಮ್ಯಾಪಲ್ಲಿ ಆ ಬ್ಲೂ ಕಲರ್ ಪೂರ್ತಿ ಬೀಚ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ಆ ಬೀಚ್ ಪಕ್ಕದಲ್ಲೇ ನಾವು ಹೋಗ್ತಾ ಇದ್ದೀವಿ. ಸೊ ಈ ಥರ ನಾವು ಆ್ಯಕ್ಚುಲಿ ವೈಜಾಗ್ ಹೋಗಿದ್ದಾಗ ಅಲ್ಲೂ ಇದೇ ಥರ ರೋಡ್ಗಳಿದೆ, ಬೀಚ್ಗೆ ಪ್ಯಾರಲಲ್ ಆಗಿದೆ, ಸಕ್ಕತ್ತಾಗಿದೆ. ನೋಡಿ ಸೀನಿಕ್ ಆಗಿ ಹೆಂಗಿದೆ ವ್ಯೂ ನೋಡಿ ಹೇಗಿದೆ. ನಾನು ಎಷ್ಟೊಂದು ಸಲ ಇಲ್ಲಿ ಬಂದಾಗ ಬೀಚ್ ಮುಂದೆ ಕೂತಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತೀವಿ, ಏನು ಮಾತಾಡೋಕ್ಕೆ ಹೋಗಲ್ಲ, ಏನು ಎಕ್ಸ್ಟ್ರಾಸ್ ಇದು ಮಾಡಲ್ಲ, ಜಸ್ಟ್ ಬೀಚ್ ನೋಡ್ತಾ ಫೀಲ್ ಮಾಡ್ತಾ ಸುಮ್ಮನೆ ಎಷ್ಟೊಂದು ಸಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಆ ಥರ. ಸೊ ಸೈರನ್ ಹೊಡಿತಾ ಇದೆ, ಐ ಹ್ಯಾವ್ ಟು ವೇರ್ ಮೈ ಸೀಟ್ ಬೆಲ್ಟ್
I'll continue. Okay. ಎಲ್ಲ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು, ಬಿಕಾಸ್ ಅದು ಮಾಡಿರೋದೇ ನಮ್ಮ ಸೇಫ್ಟಿಗೋಸ್ಕರ. ಹಾಕಿದ್ದೀವಿ ಆಲ್ರೆಡಿ. ಸೊ ನಾವು ಕಾಫಿಗೆ ಎಲ್ಲಿ ಬರ್ತೀವಿ ಅಂದರೆ ನಮಗೆ ಸ್ವಲ್ಪ ಕಾಫಿನ ಸ್ವಲ್ಪ ಸ್ಪೆಸಿಫಿಕ್ಕು. ಫಿಲ್ಟ್ರ್ ಕಾಫಿ ಸ್ಟ್ರಾಂಗ್ ಆಗಿದ್ದರೆ ಕುಡಿಯೋದು ಅಭ್ಯಾಸ, ಇಲ್ಲಾಂದರೆ ಈ ಥರ ನಮ್ಮ ಕೆಫೆ ಕಾಫಿ ಡೇಗೆ ಬಂದು ನಾವು ಕಾಫಿಯನ್ನು ತೆಗೆದುಕೊಂಡು ಕುಡಿಬೇಕು. ಸೊ ಇದು ಕೆಫೆ ಕಾಫಿ ಡೇ. ಸೊ ಇಲ್ಲಿ ಸ್ವಲ್ಪ ಡಾರ್ಕ್ ಕಾಫಿ ಅಂದರೆ ಪ್ರಾಪರ್ ಪ್ಯೂರ್ ಕಾಫಿ ಬೀನ್ಸಲ್ಲಿ ಮಾಡಿಕೊಡೋದು ನನಗೆ ಸ್ವಲ್ಪ ಇಷ್ಟ ಆಗುತ್ತೆ, ವಿತೌಟ್ ಚಿಕೋರಿ. ಮತ್ತು ಅದು ಸ್ವಲ್ಪ ಸ್ಟ್ರಾಂಗ್ ಅನ್ಸುತ್ತೆ ನನಗೆ, ಅದಕ್ಕೋಸ್ಕರ ಈ ಥರ ಕಾಫಿ ಕುಡಿಯೋದು ಅಭ್ಯಾಸ. ಸೊ ಬನ್ನಿ ಹೋಗುವ, ಕಾಫಿಯನ್ನು ತೆಗೆದುಕೊಳ್ಳುವ. Pink or white? Or black? Or blue? Pink or white? ಎಷ್ಟು ವಿಯೆಟ್ನಾಮೀಸ್ ಕಾಫಿ, ಐಸ್ಡ್ ಅಮೆರಿಕಾನೋ, ಚಿಪ್ಸು, ಪ್ಲಮ್ ಕೇಕ್ ಇದು ತೆಗೆದುಕೊಂಡಿದ್ದು ನಾವು ಇಷ್ಟು. ಸೊ ಲೆಟ್ಸ್ ಹ್ಯಾವ್ ದಿಸ್. ಸೊ ಕಾಫಿ ತಗೊಂಡಿದ್ದಾಯಿತು, ಈಗ ಕಾರ್ ಒಳಗಡೆ ಇಟ್ಕೊಂಡಿದ್ದೀವಿ. ಸೊ ಈಗ ಹೊರಡೋದು ಮತ್ತೆ. ಸೊ ಇದು ನಾವು ಯಾವಾಗಲೂ ಇದೊಂದು ನಮಗೆ ರೂಟೀನ್ ಆಗಿಬಿಟ್ಟಿದೆ. ಮಂಗ್ಳೂರಿಗೆ ಬಂದರೆ ತಿಂಡಿ ಆಗಿದ ತಕ್ಷಣ ಇಲ್ಲಿ ಬರೋದು, ಕಾಫಿ ಪಿಕಪ್ ಮಾಡೋದು. ಇದು ಆನ್ ದ ವೇ ಟು ಉಡುಪಿ ಹತ್ರ ಇರೋದು ಆ್ಯಕ್ಚುಲಿ. ಸೊ ಸ್ವಲ್ಪ ಹತ್ರದಲ್ಲೇ ಬೇಕಂದರೆ ಮಂಗ್ಳೂರು ಸಿಟಿನಲ್ಲೇ ಸಿಗ್ಬೋದು ಆ್ಯಕ್ಚುಲಿ ಕಾಫಿ. ಬಟ್ ನಮಗೆ ಈ ಥರ ಸ್ವಲ್ಪ ಲಾಂಗ್ ಡ್ರೈವ್ ಬಂದು ತೊಗೊಳ್ಳೋದು ಅಭ್ಯಾಸ. ಸೊ ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಹೋದರೆ ಉಡುಪಿ ಸಿಕ್ಬಿಡುತ್ತೆ. ಸೊ ಆದರೂ ಒಂಥರ ನಮಗೆ ಇಲ್ಲಿ ಬಂದು ಹಿಂಗೆ ತೊಗೊಂಡು ಹೋಗೋದು ಒಂಥರ ಅಭ್ಯಾಸನೋ ದುರಭ್ಯಾಸನೋ ಗೊತ್ತಿಲ್ಲ, ಬಟ್ ಬರ್ತೀವಿ. ಸೊ ಇಲ್ಲಿ ಕಾಫಿ ತೆಗೆದು ಇಟ್ಕೊಂಡಿದ್ದೀವಿ ಇಲ್ಲಿ. ಸೊ ಹಂಗೆ ಕುಡಿತಾ ಕುಡಿತಾ ಟೇಕ್ ಅವೇ ಕಪ್ಸಲ್ಲಿ ತೊಗೊಂಬಿಟ್ರೆ ಹಾಗೆ ಡ್ರೈವ್ ಎಂಜಾಯ್ ಮಾಡ್ತಾ ಕಾಫಿ ಕುಡಿತಾ ಹೋಗ್ತಾ ಇರ್ಬೋದು. ದಟ್ಸ್ ದಿ ಆ್ಯಕ್ಚುಲ್ ಐಡಿಯಲ್ ಪ್ಲ್ಯಾನ್. ಲೆಟ್ ಅಸ್ ಗೋ. ಇಲ್ಲಿ ಯೂ ಟರ್ನ್ ತಗೋತೀರಾ? ಕಾರ್ ಬರ್ತಾ ಇದೆ.
ಸಿಟಿ ಸೆಂಟರ್ ಮಾಲ್. ಸಿಟಿ ಸೆಂಟರ್ ಮಾಲ, ಓಕೆ. ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ. ನಮಗೆ ಇನ್ನೊಂದು ಏನು ಅಭ್ಯಾಸ ಆಗಿದೆ ಅಂದರೆ, ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿ ಮಾಡಿ ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ಏನು ಪ್ಲ್ಯಾನ್ ಅಂದರೆ, ಪ್ರತಿ ಸಲ ಮಂಗಳೂರಿಗೆ ತುಂಬ ಫ್ರೀಕ್ವೆಂಟಾಗಿ ಬರೋದ್ರಿಂದ ಲಾಸ್ಟ್ ಒಂದು 3-4 ಟೈಮ್ಸ್ ನಾವು ಇಲ್ಲೇ ಶಾಪಿಂಗ್ ಮಾಡಿರೋದ್ರಿಂದ ಇವಾಗ ಮತ್ತೆ ಅಲ್ಲೇ ಶಾಪಿಂಗ್ ಮಾಡೋಣ ಅಂತ. ಸೊ ಇಬ್ಬರೂ ಏನಾದರೂ ಒಂದು ಬಟ್ಟೆ, ಒಳ್ಳೆ ಬಟ್ಟೆ ಸಿಕ್ಕಿದ್ರೆ, ಇಷ್ಟ ಆದರೆ ಯಾವುದಾದ್ರೂ ಒಳ್ಳೆ ಡಿಸೈನು ತೊಗೊಳ್ಳೋಣ ಅಂತ. ಲೆಟ್ಸಿ ಏನಾದರೂ ಸಿಗುತ್ತಾ ಅಂತ. ಲೆಟ್ಸಿ. ಸಿಟಿ ಸೆಂಟರ್ ಮಾಲ್ ಆಲ್ಮೋಸ್ಟ್ 300 ಮೀಟರ್ಸ್ ಇದೆ. ರೀಚ್ ಆಗ್ತಾ ಇದ್ದೀವಿ. ಶಾಪಿಂಗು ಮಾಡಿದ್ವಿ. ಇವ್ರಿಗೆ ಮಾತ್ರ ನನಗೇನು ಅಷ್ಟು ಆಪ್ಷನ್ಸ್ ನಾನು ನೋಡೋಕ್ಕೆ ಹೋಗಲಿಲ್ಲ, ಟೈಮ್ ಇರಲಿಲ್ಲ. ಬಿಕಾಸ್ ಇವ್ರ ಶಾಪ್ ಬಟ್ಟೆ ಎಲ್ಲಿ ತೊಗೊಂಡ್ರೆ ಅದ್ರ ಪಕ್ಕದಲ್ಲೇ ಫ್ಯಾಷನ್ TV ಸಲೂನ್ ಅಂತ ಯೂನಿಸೆಕ್ಸ್ ಸಲೂನ್ ಇತ್ತು. ಇಬ್ಬರು ಒಳ್ಳೊಳ್ಳೆ ಸರ್ವಿಸಸ್ ತೊಗೊಂಡ್ವಿ. ಲಿಟ್ರಲಿ ಒಂದು 12 ಗಂಟೆಗೆ ಕೂತಿದ್ದಕ್ಕೆ ಹೊರಗಡೆ ಬಂದಾಗ ಟೈಮ್ ಅರೌಂಡ್ 4:30 to 5 ಆಲ್ರೆಡಿ ಆಗೋಗಿತ್ತು. ಸೊ ಅಲ್ಲಿ ಬಂದು ಮೆಗ್ಡಿನಲ್ಲಿ ಲೇಟ್ ಲಂಚ್ ಮುಗಿಸಿ ಇವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಬಿಕಾಸ್ ಒಂದು ಕಡೆ ಫುಲ್ ಟಯರ್ಡು. ಆಮೇಲೆ ಈಗ ಆಲ್ರೆಡಿ ಟೈಮು 6:10 ಕೂಡ ಆಯಿತು. ಸೊ ವಿ ಥಾಟ್ ಲೈಕ್ ವಿ ಆರ್ ಡನ್ ಫಾರ್ ದ ಡೇ. ಬಿಕಾಸ್ ಬೆಳಿಗ್ಗೆ ನಾವು ರೂಮ್ ಬಿಟ್ಟಾಗ ಟೈಮ್ 8 ಗಂಟೆ ಆಗಿತ್ತು. ಇವಾಗ ಈಗ ವಾಪಸ್ಸು ಮತ್ತೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೆ.